ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಅದು ಏನಂದರೆ, ನಿಮಗೆ ಈ ಟೈಟಲ್ ನೋಡ್ತಾ ಇದ್ದಂಗೆ ಗೊತ್ತಾಗತ್ತೆ ನಾನು ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತ, ಅಥವಾ ತಮ್ಮನೇಲಿ ನೋಡಿದ್ರೆ ಗೊತ್ತಾಗತ್ತೆ. ಹೌದು, ಖಂಡಿತವಾಗ್ಲೂ ಅದೇನೆ. ಇಡೀ ದಿನ ನಾವು ಹೇಗೆ ಚುರುಕುತನದಿಂದ ಇರ್ಬೋದು ಅಥವಾ ಆ್ಯಕ್ಟಿವ್ ಆಗಿರ್ಬೋದು ಅಂತ ಅಂದು ನಾನೊಂದು ಕೆಲವು ಟಿಪ್ಸ್ಗಳನ್ನು ಹೇಳೋದಕ್ಕೆ ಬಂದಿದ್ದೀನಿ. ಇದು ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ, ಪ್ರತಿದಿನ ತಪ್ಪದೇ ಫಾಲೋ ಮಾಡ್ತಾ ಇದ್ದೀನಿ. ಇಡೀ ದಿನ ನನ್ನ ಕೆಲಸಗಳನ್ನು ಸುಲಭವಾಗಿ ಬೇಗ ಮಾಡ್ಕೊಳೋದಕ್ಕೆ ಅನುಕೂಲ ಆಗಿದೆ, ಹಾಗೂ ಆರೋಗ್ಯದಿಂದ ಇದ್ದೀನಿ. ಆ ಕೆಲವೊಂದು ಟಿಪ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಅದೇನಂದರೆ, ನಾವು ಬೆಳಗ್ಗೆ ಬೇಗ ಹೇಳೋದ್ರಿಂದ ನಾವು ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀವಿ ಅಥವಾ ಚುರುಕುತನದಿಂದ ಇರ್ತೀವಿ. ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗ ಮಾಡ್ಕೊಳ್ತೀವಿ. ಹಾಗೆ ನಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ. ನಮ್ಮ ಮೆದುಳು ಇಡೀ ದಿನ ಚುರುಕುತನದಿಂದ ಕೆಲಸ ಮಾಡುತ್ತೆ, ಯಾವುದೇ ಲೇಜಿ ಆಲಸ್ಯತನ ಇರೋದಿಲ್ಲ. ಬೆಳಗ್ಗೆ ಎದ್ದಾಗ ನಮ್ಮ ಮೊದಲನೆಯ ಕೆಲಸ ಅಂದರೆ ಹಾಸಿಗೆ ಸ್ವಚ್ಛ ಮಾಡಿ ನಮ್ಮ ಬೆಡ್ಶೀಟ್ಗಳನ್ನೆಲ್ಲ ಮಡಚಿಡೋದು. ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಅನುಕರಣೆ ಮಾಡೋದ್ರಿಂದ ನಾವು ಮೊದಲು ಆ ಕೆಲಸ ಮಾಡಬೇಕಾಗತ್ತೆ. ಮತ್ತು ಇದು ಮಾನಸಿಕವಾಗಿ ನಾವು ಶಿಸ್ತನ್ನು ಹೇಳ್ಕೊಟ್ಟಾಗತ್ತೆ ಅವರಿಗೆ. ನಾವು ಕೂಡ ಮುಂದಿನ ಕೆಲಸಕ್ಕೆ ಮಾನಸಿಕವಾಗಿ ಸಿದ್ಧರಾಗಿರ್ತೀವಿ. ಇದರಿಂದ ನಾವು ಇಡೀ ದಿನ ಚುರುಕಾಗಿರ್ಬೋದು, ನಮ್ಮ ಮೊದಲನೇ ಕೆಲಸ ಮುಗಿದಿರುತ್ತೆ. ಬೆಳಿಗ್ಗೆ ಎದ್ದು 2 ಕಪ್ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ ಸುಲಭವಾಗುತ್ತೆ. ಮತ್ತು ರಾತ್ರಿಯೆಲ್ಲ ನಾವು ನೀರು ಕುಡಿದಿರಲ್ಲ, ನಮ್ಮ ದೇಹ ಡಿಹೈಡ್ರೇಟ್ ಆಗಿರುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ 2 ಕಪ್ ಬಿಸಿನೀರು ಕುಡಿಯೋದು ತುಂಬ ಒಳ್ಳೆಯದು. ನಮ್ಮ ಮೆದುಳಿಗೂ ಕೂಡ ನೀರಿನ ಅವಶ್ಯಕತೆ ಇರುತ್ತೆ. ನೀರಿಲ್ಲ ಅಂದರೆ ಇಡೀ ದಿನ ನಾವು ಆ್ಯಕ್ಟಿವ್ ಆಗಿರೋದಕ್ಕಾಗಲ್ಲ, ಸುಸ್ತು, ಆಯಾಸ ಮತ್ತು ತಲೆನೋವು ಬರುವ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದು 2 ಗ್ಲಾಸ್ ನೀರು ಕುಡಿಯೋದ್ರಿಂದ ಇಡೀ ದಿನ ನಾವು ಆ್ಯಕ್ಟಿವ್ ಆಗಿರ್ಬೋದು. ನಾವು ಬೆಳಗ್ಗೆ ಅರ್ಧ ಮುಕ್ಕಾಲು ಗಂಟೆ ವ್ಯಾಯಾಮ ಮಾಡೋದ್ರಿಂದ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಾಗದಂಗೆ ತಡೆಗಟ್ಟಬಹುದು, ಕೆಲವೊಂದು ಸಮಸ್ಯೆಗಳನ್ನು ಬರದಂತೆ ತಡೆಗಟ್ಟಬಹುದು. ಹಾಗಾಗಿ ನಮಗೆ ಇಡೀ ದೇಹಕ್ಕೆ ಆ್ಯಕ್ಟಿವ್ನೆಸ್ ಕೊಡುತ್ತೆ ಮತ್ತು ಸೋಂಬೇರಿತನ ಆಗೋದನ್ನು ತಪ್ಪಿಸುತ್ತೆ. ಮತ್ತು ನಾವು ಏಕಾಗ್ರತೆ ಅಥವಾ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಬಹಳ ಅನುಕೂಲ. ಏನಾದರೂ ಆರೋಗ್ಯ ಸಮಸ್ಯೆ ಬಂದು ನಾವು ಡಾಕ್ಟ್ರ್ ಹತ್ರ ಹೋದ್ಮೇಲೆ ಅವರು ಅರ್ಧ ಗಂಟೆ ವಾಕ್, ಎಕ್ಸಸೈಸ್ ಏನಾದರೂ ಮಾಡಿ ಅಂತ ಹೇಳೋದಕ್ಕಿಂತ ಮುಂಚೆನೇ ನಾವು ಎಕ್ಸಸೈಸ್ ಮಾಡಿದ್ರೆ ಎಷ್ಟೊಂದು ಆರೋಗ್ಯ ಸಮಸ್ಯೆಯನ್ನು ನಾವು ದೂರ ಇಡ್ಬೋದು. ವ್ಯಾಯಾಮ ಮಾಡೋದಕ್ಕೆ ಜಿಮ್ಮಿಗೆ ಹೋಗಬೇಕು ಅಂತ ಏನಿಲ್ಲ, ಸುತ್ತಮುತ್ತ ಪರಿಸರದಲ್ಲಿ ವಾಕ್ ಮಾಡಿದ್ರೂ ಬಹಳಷ್ಟು ಉಪಯೋಗ ಆಗುತ್ತೆ. ಬೆಳಗ್ಗೆ ಎದ್ದು ಸಂಗೀತ ಕೇಳೋದ್ರಿಂದಲೂ ನಮ್ಮ ಮನಸ್ಸು ಉಲ್ಲಾಸಮಯವಾಗಿರುತ್ತೆ ಮತ್ತು ಇಡೀ ದಿನ ನಾವು ಬಹಳ ಖುಷಿಯಿಂದ ಇರ್ಬೋದು. ಹಾಗೆ ನಾವು ಯಾವ ರೀತಿಯ ಸಂಗೀತ ಕೇಳ್ತೀವಿ ಅನ್ನೋದೂ ತುಂಬ ಮುಖ್ಯವಾಗಿರುತ್ತೆ. ಹಾಗೆ ನಮ್ಮ ಬೆಳಗಿನ ಉಪಹಾರ ಸುಲಭವಾಗಿ ಜೀರ್ಣವಾಗುವಂಥ ರೀತಿಯದ್ದಾಗಿರಬೇಕು. ನಾವು ಬೆಳಗಿನ ಉಪಹಾರ ನಮಗೆ ಇಡೀ ದಿನದ ಶಕ್ತಿಯನ್ನು ಕೊಡುತ್ತೆ, ಒಂದು ಹೊಸ ಚೈತನ್ಯ ಕೊಡುತ್ತೆ. ಹಾಗಾಗಿ ಚೆನ್ನಾಗಿದೆ ಅಂತ ನಾವು ಏನಾದ್ರು ಹೆಚ್ಚಿಗೆ ತಿಂದರೆ ಇಡೀ ದಿನ ಆಲಸ್ಯ, ನಿದ್ದೆನೇ ನಮ್ಮನ್ನು ಆವರಿಸ್ಬಿಡುತ್ತೆ, ಯಾವ ಕೆಲಸದಲ್ಲೂ ಗಮನನೇ ಇರೋದಿಲ್ಲ. ಹಾಗೆ ಸೂರ್ಯನ ಬಿಸಿಲು ನಮಗೆ ತುಂಬ ಅಗತ್ಯ. ಇದರಿಂದ ವಿಟಮಿನ್ ಡಿ ಸಿಗುತ್ತೆ ಉಚಿತವಾಗಿ. ವಿಟಮಿನ್ ಡಿ ಕಮ್ಮಿ ಆದ್ರೂ ನಮಗೆ ಆಯಾಸ, ಸುಸ್ತು, ಕೈಕಾಲು ನೋವು ಮತ್ತು ಮಾಂಸಖಂಡಗಳ ಸೆಳೆತ ಎಲ್ಲ ಉಂಟಾಗತ್ತೆ. ಹಾಗಾಗಿ ದಿನದಲ್ಲಿ ಒಂದು 15 ನಿಮಿಷ ಬಿಸಿಲಿಗೆ ಹೋದರೆ ಸಾಕು, ಇದರಿಂದ ಎಲ್ಲ ಮುಕ್ತಿ ಸಿಗುತ್ತೆ ಮತ್ತು ಕ್ಯಾಲ್ಶಿಯಮ್ ಸಿಗುತ್ತೆ, ನಮಗೆ ಮೂಳೆಗಳು ಗಟ್ಟಿಯಾಗತ್ತೆ. ಹಾಗಾಗಿ ನಾವು ಬಿಸಿಲಿಗೆ ಹೋಗಲೇಬೇಕಾಗತ್ತೆ. ಹಾಗೆ ದಿನದಲ್ಲಿ ಯಾವಾಗಲಾದರೂ ಸಮಯ ಸಿಕ್ಕಿದ್ರೆ ಪುಸ್ತಕ ಓದೋದನ್ನು ಬಿಡಬಾರ್ದು. ನಾವು 1-2 ಪೇಜ್ ಆದ್ರೂ ನಾವು ಓದಿದ್ರೆ ಮನಸ್ಸನ್ನು ಶಾಂತವಾಗಿ ಇಟ್ಕೋಬೋದು. ಹಾಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಮೊದಲೆಲ್ಲ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ವಾರಪತ್ರಿಕೆ, ದಿನಪತ್ರಿಕೆ ಓದೋ ಅಭ್ಯಾಸವಿತ್ತು. ಆದರೆ ಈಗಿನ ಜೀವನ ಶೈಲಿಯಲ್ಲಿ ಬಹಳ ಬದಲಾವಣೆ ಆಗಿರೋದ್ರಿಂದ ನಮಗೆ ಸಮಯ ಸಿಕ್ಕಾಗ ನಾವು ಓದಬೇಕಾಗತ್ತೆ. ಈ ಎಲ್ಲ ಟಿಪ್ಸ್ಗಳನ್ನು ಎಲ್ಲರೂ ಮಾಡಬೇಕು ಅಂತ ಯಾವುದೇ ರೀತಿಯ ಒತ್ತಡ ಇಲ್ಲ. ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ನಮ್ಮಲ್ಲಿ ನಾವೇ ನಮ್ಮ ಬದಲಾವಣೆಯನ್ನು ನಾವು ಕಂಡ್ಕೋಬೋದು ಅನ್ನೋದು ಅಷ್ಟೇ. ಈ ಎಲ್ಲ ಟಿಪ್ಸ್ಗಳನ್ನು ಕೂಡ ನಾನು ಕೂಡ ಫಾಲೋ ಮಾಡ್ತೀನಿ. ಹಾಗಾಗಿ ನಾನು ಈ ಎಲ್ಲ ಟಿಪ್ಸ್ಗಳನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.